ನಮಸ್ಕಾರ ಸ್ನೇಹಿತರೆ, ದೂರದ ಒಂದು ಗ್ರಹದಲ್ಲಿ ಆಸ್ಟ್ರೋನಾಟ್ಗಳ ಟೀಮ್ ಒಂದು ಅನ್ವೇಷಣೆಗೆ ಅಂತ ಬಂದಿದ್ದಾಗ ಒಂದು ನಿಡಿಬಾರ್ದ ಘಟನೆ ನಡೆದೋಗುತ್ತೆ. ಈ ಟೀಮ್ ಅಲ್ಲಿ ಇದ್ದ ಒಬ್ಳು ಹುಡುಗಿ ಬಿಟ್ಟು ಬೇರೆಯವರೆಲ್ಲ ಸಾವನ್ನಪ್ಪಿದ್ದಾರೆ. ಆದ್ರೆ ಸಮಸ್ಯೆ ಆಗೋದು ಯಾವಾಗ ಅಂದ್ರೆ ಈ ಹುಡುಗಿಯ ತಲೆಗೆ ಏಟಾಗಿರೋದ್ರಿಂದ ಎಲ್ಲ ಮರ್ತೋಗಿದ್ದಾಳೆ. ತಾನು ಯಾರು, ಎಲ್ಲಿಂದ ಬಂದಿದ್ದಾಳೆ, ಈಗ ಎಲ್ಲಿದ್ದಾಳೆ, ತನ್ನ ಟೀಮ್ ಅವರು ಹೇಗೆ ಸಾವನ್ನಪ್ಪಿರೋದು ಎಲ್ಲ ಮರ್ತೋಗಿದೆ. ಇದರ ನಡುವೆ ಇವಳನ್ನ ರೆಸ್ಕ್ಯೂ ಮಾಡೋಕೆ ಅಂತ ಒಬ್ಬ ವ್ಯಕ್ತಿ ಬಂದಾಗ ಟೆನ್ಷನ್ ಶುರು ಆಗುತ್ತೆ. ಇವನು ನಿಜವಾಗ್ಲೂ ರೆಸ್ಕ್ಯೂ ಮಾಡೋಕೆ ಬಂದಿದ್ದಾನ, ಇಲ್ಲ ಇವನ ಉದ್ದೇಶ ಬೇರೆನೇ ಇದೆಯಾ ಅನ್ನೋದು ಗೊತ್ತಾಗಲ್ಲ. ಸೊ ಈ ವ್ಯಕ್ತಿ ಯಾರು, ಈ ಹುಡುಗಿ ಜೊತೆ ಇದ್ದವರು ಹೇಗೆ ಸಾವನ್ನಪ್ಪಿದ್ರು, ಈ ಪ್ಲಾನೆಟ್ಗೆ ಇವರು ಯಾಕೆ ಬಂದಿದ್ರು, ನಿಜವಾಗ್ಲೂ ಇಲ್ಲಿ ನಡೆದಿರೋ ಆ ಭಯಾನಕ ಘಟನೆ ಯಾವುದು ಅನ್ನೋದನ್ನ ಆಶ್ ಅನ್ನೋ ಸೈನ್ಸ್ ಫಿಕ್ಷನ್ ಹಾರರ್ ಮೂವಿಯ ಸ್ಟೋರಿಯಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಯಾವುದೋ ಒಂದು ಗ್ರಹದಲ್ಲಿ ಲ್ಯಾಂಡ್ ಆಗಿರೋ ಗ್ರೌಂಡ್ ಸ್ಟೇಷನ್ ನ ತೋರಿಸ್ತಾರೆ. ಈ ಗ್ರೌಂಡ್ ಸ್ಟೇಷನ್ ಅಲ್ಲಿ ರಿಯಾ ಅನ್ನೋ ಆಸ್ಟ್ರೋನಾಟ್ ನ ತಲೆಗೆ ಏಟಾಗಿ ಪ್ರಜ್ಞೆ ತಪ್ಪಿದ್ದಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಅವಳಿಗೆ ಎಚ್ಚರಿಕೆ ಆದಾಗ ಇವಳಿಗೂ ಏನು ನೆನಪೇ ಇಲ್ಲ. ತಾನು ಯಾರು, ಎಲ್ಲಿದ್ದಾಳೆ, ಏನಾಗಿದೆ ಅಂತ ಇವಳಿಗೆ ಸ್ವಲ್ಪನೂ ಗೊತ್ತಾಗ್ತಿಲ್ಲ. ಇವಳು ಎದ್ದು ಗ್ರೌಂಡ್ ಸ್ಟೇಷನ್ ನ ಚೆಕ್ ಮಾಡೋಕೆ ಶುರು ಮಾಡಿದಾಗ ಎಲ್ಲಾ ಕಡೆ ರಕ್ತ ಸಿಡ್ದಿದೆ. ರಿಯಾನ ಟೀಮ್ ಮೆಂಬರ್ಸ್ ಎಲ್ಲ ತುಂಬಾನೇ ಭಯಾನಕವಾಗಿ ಸಾವನ್ನಪ್ಪಿದ್ದಾರೆ. ಒಬ್ಬನನ್ನ ಚಾಕುವಿಂದ ಚುಚ್ಚಿ ಸಾಯಿಸಿದರೆ, ಇನ್ನೊಬ್ಬನನ್ನ ಕತ್ತರಿಯಿಂದ ಚುಚ್ಚಿದ್ದಾರೆ. ಆದ್ರೆ ಯಾರು ಇದೆಲ್ಲ ಮಾಡಿದ್ದಾರೆ ಅನ್ನೋದೇ ಇಲ್ಲಿ ಪ್ರಶ್ನೆ. ಗ್ರೌಂಡ್ ಸ್ಟೇಷನ್ ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಸ್ಟಮ್ ಫೇಲ್ಯೂರ್ ಆಗಿದೆ, ಸಿಸ್ಟಮ್ ನ ರೀಬೂಟ್ ಮಾಡಿ ಅಂತ ಒಂದೇ ಸಮ ಹೇಳ್ತಾ ಇರೋದ್ರಿಂದ ಇವಳು ರೀಬೂಟ್ ಬಟನ್ ನ ಹುಡ್ಕೊಂಡು ಹೋಗಿ ಪ್ರೆಸ್ ಮಾಡ್ತಾಳೆ. ನಂತರ ಗ್ರೌಂಡ್ ಸ್ಟೇಷನ್ ಇಂದ ಹೊರಗೆ ಬಂದ್ರೆ ಇಲ್ಲಿ ಒಬ್ಬ ಆಸ್ಟ್ರೋನಾಟ್ ನ ಡೆಡ್ ಬಾಡಿ ಇದೆ. ಯಾರಾದ್ರೂ ಇದೀರಾ ಅಂತ ಕೂಗ್ತಾ ಹಾಗೆ ಮುಂದೆ ನಡ್ಕೊಂಡು ಬಂದಾಗ ಒಂದು ಜಾಗದಲ್ಲಿ ಯಾರೋ ಕಾಣಿಸ್ತಾರೆ. ಆದ್ರೆ ಆ ಕಪ್ಪು ಆಕೃತಿ ಇವಳು ಹೇಗೆ ನಡ್ಕೊಂತಿದ್ದಳೋ ಅದೇ ರೀತಿ ಕಾಪಿ ಮಾಡ್ತಾ ಇದೆ. ನಂತರ ಅದು ಕೂಡ ಮಾಯ ಆಗುತ್ತೆ. ಏನ್ ನಡೀತಿದೆ ಅಂತ ಗೊತ್ತಾಗದೆ ರಿಯಾ ನಿಂತಿದ್ದಾಗ ಆಕಾಶದಲ್ಲಿ ವಿಚಿತ್ರವಾದ ಆಕಾರಗಳಲ್ಲಿ ಮೋಡ ಸೃಷ್ಟಿ ಆಗ್ತಿದೆ. ಇದನ್ನ ನೋಡ್ಬೇಕಾದ್ರೆ ಇವಳಿಗೆ ಉಸಿರಾಡೋಕೆ ಕಷ್ಟ ಆಗೋಕೆ ಶುರು ಆದಾಗ ತಕ್ಷಣ ಗ್ರೌಂಡ್ ಸ್ಟೇಷನ್ ಗೆ ಓಡ್ ಬರ್ತಾಳೆ. ಇಲ್ಲಿ ತನ್ನ ನೆನಪು ಸ್ವಲ್ಪನೇ ವಾಪಸ್ ಬರೋಕೆ ಶುರು ಆಗುತ್ತೆ. ಸಂಪೂರ್ಣವಾಗಿ ಏನು ನೆನಪಾಗಲ್ಲ, ಮೈಂಡ್ ಅಲ್ಲಿ ನೆನಪುಗಳು ಸ್ವಲ್ಪ ಫ್ಲಾಶ್ ಆಗ್ತಾ ಇದೆ ಅಷ್ಟೇ. ಸೊ ಇವಳ ನೆನಪಿಂದ ನಮಗೆ ಗೊತ್ತಾಗುತ್ತೆ ಈ ಪ್ಲಾನೆಟ್ ಗೆ ಆಸ್ಟ್ರೋನಾಟ್ ನ ಟೀಮ್ ಒಂದು ಬಂದಿರುತ್ತೆ. ಈ ಪ್ಲಾನೆಟ್ ಅಲ್ಲಿ ಮನುಷ್ಯರು ಬದುಕೋದಕ್ಕೆ ಆಗುತ್ತಾ ಅಂತ ಅನ್ವೇಷಣೆ ಮಾಡೋಕೆ. ಇವರು ಈ ಪ್ಲಾನೆಟ್ ಗೆ ಕೊಟ್ಟಿರೋ ಹೆಸರು KOI 442 ಅಂತ. ಆದ್ರೆ ಪ್ಲಾನೆಟ್ ನ ಇನ್ನೊಂದು ಹೆಸರಿನಿಂದ ಕೂಡ ಕರೀತಾರೆ, ಆಶ್ ಅಂತ. ಈ ಟೀಮ್ ಅಲ್ಲಿ ರಿಯಾ ಜೊತೆ ಆಡಿ, ಕ್ಲಾರ್ಕ್, ಕೆವಿನ್ ಮತ್ತೆ ಡೇವಿಸ್ ಇದ್ದಾರೆ. ಇನ್ನೊಬ್ಬ ಬ್ರಯೋನ್ ಅನ್ನೋನು ಪ್ಲಾನೆಟ್ ನ ಹೊರಗಿರೋ ಇನ್ನೊಂದು ದೊಡ್ಡ ಆರ್ಬಿಟಲ್ ಸ್ಪೇಸ್ ಕ್ರಾಫ್ಟ್ ಅಲ್ಲಿ ಇದ್ದಾನೆ. ಇವ್ರಿಗೆ ಗೊತ್ತಾಗಿದೆ ಈ ಪ್ಲಾನೆಟ್ ಅಲ್ಲಿ ಆಕ್ಸಿಜನ್ ಇದೆ, ಮನುಷ್ಯ ಬದುಕೋ ರೀತಿ ವಾತಾವರಣ ಭೂಮಿಯಷ್ಟು ಇಲ್ಲದೆ ಇದ್ರೂ ಕೂಡ ತಕ್ಕ ಮಟ್ಟಿಗೆ ಸರ್ವೈವ್ ಆಗುವಷ್ಟು ಆಕ್ಸಿಜನ್ ಇಲ್ಲಿ ಇದೆ. ಅದಕ್ಕೆ ಪ್ಲಾನೆಟ್ ನ ಮತ್ತಷ್ಟು ಸ್ಟಡಿ ಮಾಡೋಕೆನೆ ಈ ಮಿಷನ್ ಗೆ ಇವರು ಬಂದಿರೋದು. ಇಷ್ಟು ಮಾತ್ರ ಈಗ ಸದ್ಯಕ್ಕೆ ರಿಯಾಗೆ ನೆನಪಾಗುತ್ತೆ. ಈಗ ಇವಳು ತನ್ನನ್ನ ತಾನು ಸಮಾಧಾನ ಮಾಡ್ಕೊಳ್ಳೋಕೆ ಬಾಡಿಯಲ್ಲಿ ಆಕ್ಸಿಜನ್ ಕಡಿಮೆ ಆಗಿದ್ರಿಂದ ಏನೇ ವ್ಯತ್ಯಾಸ ಆಗಿದ್ರು ಅದನ್ನ ಸರಿ ಮಾಡ್ಕೊಳ್ಳೋಕೆ ಅಂತ ಇರೋ ಒಂದು ಪ್ಯಾಚ್ ನ ಕತ್ತಿನ ಭಾಗದಲ್ಲಿ ಅಂಟಿಸ್ಕೊಂತಾಳೆ. ನಂತರ ಸ್ನಾನ ಮಾಡಿ ತಾನು ಯಾರು ಅಂತ ತನ್ನ ಬಗ್ಗೆ ಯೋಚನೆ ಮಾಡ್ತಾ ಗ್ರೌಂಡ್ ಸ್ಟೇಷನ್ ಅಲ್ಲಿ ಏನಾದ್ರೂ ಸಿಗುತ್ತಾ ಅಂತ ಸರ್ಚ್ ಮಾಡಿದಾಗ ಕೆವಿನ್ ಬರ್ದಿರೋ ನೋಟ್ಸ್ ಮತ್ತೆ ಇವಳೇ ಇರೋ ಒಂದು ವಿಡಿಯೋ ಸಿಗುತ್ತೆ. ಇದೇ ಸಮಯಕ್ಕೆ ಯಾರೋ ಗ್ರೌಂಡ್ ಸ್ಟೇಷನ್ ನ ಒಳಗೆ ನುಗ್ಗೋಕೆ ಟ್ರೈ ಮಾಡ್ತಿದ್ದಾರೆ ಅಂತ ವಾರ್ನಿಂಗ್ ಸಿಗ್ನಲ್ ಬರ್ತಾ ಇರೋದ್ರಿಂದ ಡೋರ್ ಹತ್ರ ಬಂದು ನಿಂತ್ಕೊಂತಾಳೆ. ಒಬ್ಬ ಆಸ್ಟ್ರೋನಾಟ್ ಒಳಗೆ ಬರ್ತಿದ್ದಂಗೆ ಇವನ ಮೇಲೆ ದಾಳಿ ಮಾಡ್ತಾಳೆ. ಆದ್ರೆ ಅವನು, ನಾನು ಬ್ರಯಾನ್ ಆಗಿದ್ದೀನಿ, ಪ್ಲಾನೆಟ್ ನ ಹೊರಗೆ ಆರ್ಬಿಟಲ್ ಸ್ಪೇಸ್ ಕ್ರಾಫ್ಟ್ ಇಂದ ಬಂದಿದ್ದೀನಿ, ನೀನೇ ಎಮರ್ಜೆನ್ಸಿ ಕಾಲ್ ಮಾಡಿ. ಕ್ಲಾರ್ಕ್ ಮಾನಸಿಕ ಸ್ಥಿರತೆಯನ್ನ ಕಳ್ಕೊಂಡಿದ್ದಾಳೆ, ಎಲ್ಲರ ಮೇಲೂ ಹಲ್ಲೆ ಮಾಡ್ತಿದ್ದಾಳೆ ಅಂತ ಹೇಳಿದ್ರಿಂದ ನಾನು ಈ ಜಾಗಕ್ಕೆ ಬಂದಿದ್ದು, ನನಗೆ ಯಾಕೆ ಹೊಡಿತಾ ಇದೆಯಾ ಅಂದಾಗ ಇವಳಿಗೆ ನೆನಪಾಗುತ್ತೆ ಬ್ರಯಾನ್ ತನ್ನ ಟೀಮ್ ಅವನೇ, ಮತ್ತೆ ಕ್ಲಾರ್ಕ್ ತನ್ನ ಮೇಲೆ ದಾಳಿ ಮಾಡಿದ್ದು ಕೂಡ ಒಂದು ಕ್ಷಣ ಇವಳಿಗೆ ನೆನಪಾಗುತ್ತೆ. ನಾನು ಎಚ್ಚರಗೊಳ್ಳೋ ಅಷ್ಟರಲ್ಲಿ ಎಲ್ಲರೂ ಸಾವನ್ನಪ್ಪಿದ್ದಾರೆ, ಆದ್ರೆ ನನಗೆ ಏನು ನೆನಪಿಲ್ಲ ಅಂತ ಇವಳು ಹೇಳಿದಾಗ ಇವಳ ಟ್ರೀಟ್ಮೆಂಟ್ ಮಾಡೋಕೆ ಅಂತ ಮೆಡ್ಬಾಟ್ ಅನ್ನೋ ಡಿವೈಸ್ ನ ಆಕ್ಟಿವೇಟ್ ಮಾಡ್ತಾನೆ. ಈ ಡಿವೈಸ್ ಡಾಕ್ಟರ್ ಇದ್ದಂಗೆ ಸ್ನೇಹಿತರೆ, ಸಾಧಾರಣವಾದ ಟ್ರೀಟ್ಮೆಂಟ್ ಜೊತೆಗೆ ಸರ್ಜರಿ ಮಾಡೋ ಕ್ಷಮತೆ ಕೂಡ ಇದಕ್ಕೆ ಇದೆ. ಈ ಮೆಡ್ಬಾಟ್ ಸ್ಕ್ಯಾನಿಂಗ್ ಮಾಡಿ ಇವಳ ಗಾಯಕ್ಕೆ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಬ್ರಯಾನ್ ಹೇಳ್ತಾನೆ, ಭೂಮಿಯಲ್ಲಿ ಜನರು ಬದುಕೋಕಾಗ್ತಿಲ್ಲ, ಪರಿಸರ ಹಾಳಾಗಿ ಗಾಳಿ ವಿಷ ಗಾಳಿ ಆಗಿದೆ, ಹಾಗಾಗಿ ಭೂಮಿಯ ರೀತಿನೇ ಇರೋ ಇನ್ನೊಂದು ಪ್ಲಾನೆಟ್ ನ ಹುಡ್ಕೋಕೆ 6 ಸ್ಪೇಸ್ ಶಿಪ್ ನ ಸೈಂಟಿಸ್ಟ್ ಗಳು ಭೂಮಿಯಿಂದ ಕಳಿಸಿದ್ರು. ಎಲ್ಲಾ ಮಿಷನ್ ಫೇಲ್ ಆಗಿದೆ. ಈಗ 7ನೇ ಸ್ಪೇಸ್ ಶಿಪ್ ನಮ್ದು. ಭೂಮಿಯಲ್ಲಿ ಎಲ್ಲರೂ ನಮ್ಮನೆ ನಂಬ್ಕೊಂಡಿದ್ದಾರೆ, ಮನುಷ್ಯರನ್ನ ಕಾಪಾಡೋಕೆ ಒಂದಲ್ಲ ಒಂದು ದಾರಿ ನಾವು ಹುಡುಕ್ತೀವಿ ಅಂತ. ಹಾಗಾಗಿ ಈ ಮಿಷನ್ ನ ಕಂಪ್ಲೀಟ್ ಮಾಡೋದೇ ನಮ್ಮ ಪ್ರಾಮುಖ್ಯತೆ ಆಗಿರ್ಬೇಕು. ನಾನೊಬ್ಬ ಮಾತ್ರ ಆರ್ಬಿಟಲ್ ಸ್ಪೇಸ್ ಕ್ರಾಫ್ಟ್ ಅಲ್ಲಿ ಯಾಕೆ ಉಳ್ಕೊಂಡಿದ್ದೆ ಅಂದ್ರೆ ಭೂಮಿಯಲ್ಲಿ ಇರೋ ನಮ್ಮ ಬೇಸ್ ಜೊತೆ ಕಮ್ಯುನಿಕೇಶನ್ ಮಾಡೋಕೆ ಮತ್ತೆ ಆ ಸ್ಪೇಸ್ ಕ್ರಾಫ್ಟ್ ನ ನೋಡ್ಕೊಳ್ಳೋಕೆ ಒಬ್ರು ಬೇಕಲ್ಲ, ಹಾಗಾಗಿ ನಾನು ಅಲ್ಲೇ ಉಳ್ಕೊಂಡಿದ್ದೆ ಅಂತ ಹೇಳ್ತಾನೆ. ಜೊತೆಗೆ ಮೆಡ್ಬಾಟ್ ಡಿವೈಸ್ ಅಲ್ಲಿ ಸ್ಕ್ಯಾನಿಂಗ್ ನ ರಿಸಲ್ಟ್ಸ್ ನೋಡಿದಾಗ ಗೊತ್ತಾಗುತ್ತೆ ಇವಳ ತಲೆಗೆ ತುಂಬಾನೇ ಏಟಾಗಿರೋದ್ರಿಂದ ಎಲ್ಲ ಮರ್ತೋಗಿದ್ದಾಳೆ. ಸ್ವಲ್ಪನೇ ನೆನಪು ಬಂದರೂ ಕೂಡ ಸಂಪೂರ್ಣವಾಗಿ ನೆನಪುಗಳು ವಾಪಸ್ ಬರೋದು ಕಷ್ಟ. ನಂತರ ಇವಳು
ಹೋಗೋಕೆ ಟ್ರೈ ಮಾಡ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಅವಳ ಕ್ಯಾಬಿನ್ ನ ಡೋರ್ ತನಿಗೆ ತಾನೇ ಓಪನ್ ಆಗಿ ಸಾವನ್ನಪ್ಪಿರೋ ಕೆವಿನ್ ಇವಳನ್ನ ಕ್ರೀಪಿ ಆಗಿ ನೋಡ್ತಿರೋ ಹಾಗೆ ಇವಳಿಗೆ ಕಾಣಿಸುತ್ತೆ. ಅಂದ್ರೆ ಇವಳಿಗೆ ಭ್ರಮೆ ಆಗ್ತಿದೆ. ಇದಾದ ನಂತರ ಸಾವನ್ನಪ್ಪಿರೋ ಎಲ್ಲರ ಡೆಡ್ ಬಾಡಿಗಳನ್ನ ಗ್ರೌಂಡ್ ಸ್ಟೇಷನ್ ಇಂದ ಹೊರಗೆ ಹಾಕ್ಬೇಕಾದ್ರೆ ಆಡಿನ ಬಾಡಿ ಇವಳನ್ನ ಸ್ಮೈಲ್ ಮಾಡ್ತಾ ನೋಡ್ತಿರೋ ಹಾಗೆ ಇವಳಿಗೆ ಕಾಣಿಸುತ್ತೆ. ತಲೆಗೆ ಏಟಾಗಿರೋದ್ರಿಂದ ಈ ರೀತಿ ಎಲ್ಲ ಭ್ರಮೆ ಉಂಟಾಗ್ತಿರ್ಬೋದು ಅಂತ ಇವಳು ಕೂಡ ಜಾಸ್ತಿ ತಲೆ ಕೆಡ್ಸ್ಕೊಳಲ್ಲ. ಇನ್ನೊಂದು ವಿಷಯ ನಮ್ಗೆ ಗೊತ್ತಾಗೋದೇನಂದ್ರೆ ಎಲ್ಲರ ಡೆಡ್ ಬಾಡಿ ಇಲ್ಲಿ ಇಲ್ಲ, ಕ್ಲಾರ್ಕ್ ಮಿಸ್ಸಿಂಗ್ ಆಗಿದ್ದಾಳೆ. ರಿಯಾ ಹೇಳೋದೇನಂದ್ರೆ ಅವಳು ಯಾವ್ದ್ರಿಂದನೋ ಇನ್ಫೆಕ್ಟ್ ಆಗಿ ಮೆಂಟಲ್ ಬ್ಯಾಲೆನ್ಸ್ ಕಳ್ಕೊಂಡು ಎಲ್ಲರನ್ನ ಕೊಂದು ನನಗೆ ಹೊಡೆದು ಹೊರಗೆ ಓಡೋಗಿರ್ಬೋದು. ಅಂದ್ರೆ ಅವಳು ಇನ್ನೂ ಬದುಕಿರ್ಬೋದು. ಹಾಗಾಗಿ ಅವಳನ್ನ ಕಾಪಾಡೋದು ನಮ್ಮ ಕರ್ತವ್ಯ ಅಂದಾಗ ಇಲ್ಲ, ನಮ್ಮ ಕರ್ತವ್ಯ ಇಲ್ಲಿಂದ ಸುರಕ್ಷಿತವಾಗಿ ವಾಪಸ್ ಹೋಗೋದು. ಈ ಗ್ರೌಂಡ್ ಸ್ಟೇಷನ್ ಅಲ್ಲಿ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗ್ತಾ ಇದೆ. ಬೇಗ ಪ್ಲಾನೆಟ್ ಇಂದ ಹೊರಗೆ ಇರೋ ಆರ್ಬಿಟಲ್ ಸ್ಪೇಸ್ ಕ್ರಾಫ್ಟ್ ಗೆ ಹೋಗಿ ಭೂಮಿಯಲ್ಲಿ ಇರೋ ನಮ್ಮ ಬೇಸ್ ಗೆ ಕಾಂಟ್ಯಾಕ್ಟ್ ಮಾಡಿ ಈ ಪ್ಲಾನೆಟ್ ಬಗ್ಗೆ ಹೇಳ್ಬೇಕು. ಅದು ನಮ್ಮ ಪ್ರಯಾರಿಟಿ ಅಂತ ಹೇಳ್ತಾ ಇದ್ದಾನೆ ಬ್ರಯಾನ್. ನಂತರ ರಿಯಾ ಗ್ರೌಂಡ್ ಸ್ಟೇಷನ್ ನ ಒಳಗೆ ಬಂದಾಗ ರಕ್ತದಲ್ಲಿ ನೆಂದಿರೋ ಕತ್ತರಿಯನ್ನ ನೋಡ್ತಿದ್ದಂಗೆ ಇವಳೆ ಆಡಿಗೆ ಕತ್ತರಿಯಿಂದ ಚುಚ್ಚುತ್ತಿರೋದು ನೆನಪಾಗುತ್ತೆ. ಇದರಿಂದ ಎಲ್ಲಿ ಇವಳೆ ಎಲ್ಲರ ಕೊಲೆಗಿಲ ಮಾಡ್ಬಿಟ್ಟಿದಳು ಅಂತ ಡೌಟ್ ಬರುತ್ತೆ. ಇದೇ ಡೌಟ್ ಇವಳಿಗೂ ಬಂದು ತುಂಬಾನೇ ಅಳ್ತಾ ಇದ್ದಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಜೋರಾಗಿ ಸ್ಯಾಂಡ್ ಸ್ಟಾರ್ಮ್ ಬರೋಕೆ ಶುರು ಆದಾಗ ಈ ಶಿಪ್ ನ ಒಂದು ಜಾಗದಲ್ಲಿ ಮೆಟಲ್ ಗೋಡೆ ಡ್ಯಾಮೇಜ್ ಆಗಿ ಅಲ್ಲಿಂದ ಆಕ್ಸಿಜನ್ ಲೀಕ್ ಆಗ್ತಾ ಇದೆ. ಹಾಗಾಗಿ ತಕ್ಷಣ ರಿಯಾ ಡ್ಯಾಮೇಜ್ ಆಗಿರೋ ಜಾಗಕ್ಕೆ ಬಂದು ಇದನ್ನ ಸೀಲ್ ಮಾಡಬೇಕಾದ್ರೆ ಹೊರಗಿಂದ ಯಾರೋ ಒಳಗೆ ಕೈ ಹಾಕೋ ಹಾಗೆ ಇವಳಿಗೆ ಕಾಣಿಸುತ್ತೆ. ಇದು ಕೂಡ ಇವಳ ಭ್ರಮೆನೇ ಆಗಿತ್ತು. ಇನ್ನ 5 ಗಂಟೆಗಳಲ್ಲಿ ನಾವು ಇಲ್ಲಿಂದ ಹೊರಡೋಣ. ಇಲ್ಲೇ ಹತ್ತಿರದಲ್ಲಿ ನಾನು ಬಂದ ಲ್ಯಾಂಡರ್ ಇದೆ, ಅದರಲ್ಲಿ ನಾವು ಆರ್ಬಿಟಲ್ ಸ್ಪೇಸ್ ಕ್ರಾಫ್ಟ್ ಗೆ ಹೋಗೋಣ ಅಂದಾಗ ಇದಕ್ಕೆ ಮೊದಲು ರಿಯಾ ಒಪ್ಪಲ್ಲ. ಕ್ಲಾರ್ಕ್ ಇನ್ನೂ ಬದುಕಿರ್ಬೋದು, ಅವಳನ್ನ ಕಾಪಾಡಬೇಕು, ಮತ್ತೆ ಈ ಜಾಗದಲ್ಲಿ ಏನ್ ನಡೆದಿದೆ ಅನ್ನೋದನ್ನ ತಿಳ್ಕೋಬೇಕು ಅಂದಾಗ ಈಗಲೇ ಆಕ್ಸಿಜನ್ 30% ಕಡಿಮೆ ಆಗಿದೆ. ನಮ್ಮ ಹತ್ರ ತುಂಬಾನೇ ಸಮಯ ಇಲ್ಲ, ಇಲ್ಲೇನಾಗಿದೆ ಅನ್ನೋದು ಆಮೇಲೆ ತಿಳ್ಕೊಳ್ಳೋಣ, ಮೊದಲು ನಾವು ಪ್ಲಾನೆಟ್ ಇಂದ ಹೊರಗೆ ಸೇಫ್ ಆಗಿ ಹೋಗ್ಬೇಕು ಅಂತ ಕೊನೆಗೂ ಇವಳನ್ನ ಒಪ್ಪಿಸ್ತಾನೆ ಬ್ರಯಾನ್. ಈಗ ಇವಳು ಕೆವಿನ್ ನ ಕ್ಯಾಬಿನ್ ನಲ್ಲಿ ಅವನು ಬರ್ದಿರೋ ಡೈರಿಯನ್ನ ಓದ್ಬೇಕಾದ್ರೆ ಇವಳಿಗೆ ಕೆಲವೊಂದು ಹಳೆ ವಿಚಾರಗಳು ನೆನಪಾಗ್ತಾ ಇದೆ. ನಂತರ ಇವಳು ಸ್ವಲ್ಪ ಹೊತ್ತು ಮಲಗ್ತಾಳೆ ಅಷ್ಟೇ. ಆಗ ಮತ್ತೊಂದು ವಿಷನ್ ಇವಳಿಗೆ ಕಾಣಿಸುತ್ತೆ. ಭೂಮಿಯ ರೀತಿ ಇರೋ ಪ್ಲಾನೆಟ್ ಅಲ್ಲಿ ಇವಳು ಮತ್ತೆ ಕೆವಿನ್ ಇದ್ದಾರೆ. ಇವರಿಬ್ಬರು ಒಳ್ಳೆ ಫ್ರೆಂಡ್ಸ್ ಆಗಿದ್ರು. ಒಂದು ಡ್ರೋನ್ ಕೂಡ ಇವರ ಹತ್ರ ಹಾರಾಡ್ತಾ ಇದೆ. ಇವರಿಬ್ಬರ ನಡುವೆ ಒಂದು ಆಳವಾದ ಬಾವಿಯ ರೀತಿ ಇದೆ. ಇದರ ಒಳಗಿಂದ ಯಾವುದೋ ರೀತಿ ಎನರ್ಜಿ ಬರೋಕೆ ಶುರು ಆದಾಗ ಇದರಿಂದ ನೋವಾಗ್ತಿದ್ಯಾ ಅಂತ ಕೆವಿನ್ ಕೇಳ್ತಾ ಇದ್ದಾನೆ. ಕೆವಿನ್ಗೆ ರಿಯಾನೆ ಚಾಕು ಹಾಕಿ ಸಾಯಿಸೋ ಹಾಗೆ ಕಾಣಿಸುತ್ತೆ. ಹಾಗಾಗಿ ರಿಯಾಗೆ ನಿದ್ರೆಯಿಂದ ಎಚ್ಚರಿಕೆ ಆಯ್ತು. ಈಗ ಇವಳಿಗೆ ಇದೇ ಜಾಗದಲ್ಲಿ ವಿಷನ್ ಅಲ್ಲಿ ನೋಡಿದ ಸೇಮ್ ಡ್ರೋನ್ ಇಲ್ಲಿ ಇರೋದನ್ನ ನೋಡಿ ಈ ಡ್ರೋನ್ ನ ಮೆಡ್ ಬಾರ್ಡ್ ಗೆ ಕನೆಕ್ಟ್ ಮಾಡಿ ಇದರಲ್ಲಿ ರೆಕಾರ್ಡ್ ಆಗಿರೋದನ್ನ ಪ್ಲೇ ಮಾಡಿದಾಗ ಮೊದಲನೇ ಬಾರಿ ಇವರು ಗ್ರೌಂಡ್ ಸ್ಟೇಷನ್ ಇಂದ ಹೊರಗೆ ಬಂದು ಈ ಜಾಗವನ್ನ ಸ್ಟಡಿ ಮಾಡೋಕೆ ಹೊರಟಾಗ ನಡೆದಿದ್ದ ಭಯಾನಕ ಘಟನೆ ಒಂದು ಬೆಳಕಿಗೆ ಬರುತ್ತೆ. ಪ್ಲಾನೆಟ್ ನ ಹೊರಗೆ ಆರ್ಬಿಟಲ್ ಸ್ಪೇಸ್ ಕ್ರಾಫ್ಟ್ ಅಲ್ಲಿ ಇದ್ದ ಬ್ರಯಾನ್, ರಿಯಾ ಮತ್ತೆ ಇವಳ ಟೀಮ್ ಅವರಿಗೆ ಈ ಪ್ಲಾನೆಟ್ ಅಲ್ಲಿ ತುಂಬಾನೇ ಜಾಗಗಳಿಂದ ಏನೋ ಎಮಿಷನ್ಸ್ ಬರ್ತಾ ಇದೆ, ಹೊಗೆಯ ರೀತಿ, ಅದೇನು ಅಂತ ಚೆಕ್ ಮಾಡೋಕೆ ಹೇಳಿದ್ದಾನೆ. ಎಮಿಷನ್ಸ್ ಬರ್ತಾ ಇರೋ ಜಾಗಕ್ಕೆ ಎಲ್ಲರೂ ಬಂದಾಗ ಈಗ ತಾನೇ ರಿಯಾ ವಿಷನ್ ಅಲ್ಲಿ ಬಾವಿಯ ರೀತಿ ಆಳವಾದ ಜಾಗ ಇರೋದನ್ನ ನೋಡಿದ್ಲಲ್ಲ, ಅದೇ ರೀತಿ ಜಾಗ ಇಲ್ಲೂ ಇದೆ. ಇದೊಂದೇ ಅಲ್ಲ, ಈ ರೀತಿ ಜಾಗ ಈ ಪ್ಲಾನೆಟ್ ಅಲ್ಲಿ ತುಂಬಾನೇ ಇದಾವೆ. ಅಂದ್ರೆ ಯಾವುದೋ ಏಲಿಯನ್ ಜೀವಿಗಳು ಈ ಪ್ಲಾನೆಟ್ ಅಲ್ಲಿ ವಾಸವಾಗಿದ್ದಾವೆ. ಅವುಗಳೇ ಈ ಬಾವಿಯ ರೀತಿ ಇರೋ ಸ್ಟ್ರಕ್ಚರ್ ಗಳನ್ನ ನಿರ್ಮಿಸಿ ಏಲಿಯನ್ ಗಳು ಬದುಕೋದಕ್ಕೆ ಯಾವ ರೀತಿ ವಾತಾವರಣ ಬೇಕೋ ಅಂತ ವಾತಾವರಣವನ್ನ ಇವರೇ ಸೃಷ್ಟಿ ಮಾಡ್ತಾ ಇದ್ದಾರೆ. ವಾತಾವರಣ ಸೃಷ್ಟಿ ಆಗ್ಬೇಕಾದ್ರೆ ಹೊಗೆಯ ರೀತಿ ಎಮಿಷನ್ಸ್ ಬರೋದನ್ನ ಪ್ಲಾನೆಟ್ ನ ಹೊರಗಿರೋ ಬ್ರಯಾನ್ ನೋಡಿನೇ ಇವ್ರಿಗೆ ಹೇಳಿದ್ದು. ಇಲ್ಲಿ ಭೂಮಿಯಲ್ಲಿ ಇರೋ ಅಟ್ಮಾಸ್ಫಿಯರ್ ಅಂದ್ರೆ ವಾತಾವರಣವನ್ನ ನಾವೆಲ್ಲ ಹಾಳು ಮಾಡ್ತಿದ್ರೆ ಈ ಪ್ಲಾನೆಟ್ ಅಲ್ಲಿ ಏಲಿಯನ್ ಜೀವಿಗಳು ತಾವು ಬದುಕೋದಕ್ಕೆ ಬೇಕಾಗಿರೋ ರೀತಿ ವಾತಾವರಣವನ್ನ ಇವರೇ ಸೃಷ್ಟಿ ಮಾಡ್ಕೊಂತ ಇದ್ದಾರೆ. ಇದೇ ಟೆಕ್ನಾಲಜಿನ ಬಳಸ್ಕೊಂಡು ಭೂಮಿಯಲ್ಲಿ ಇರೋ ರೀತಿನೇ ವಾತಾವರಣವನ್ನ ಸೃಷ್ಟಿ ಮಾಡಿದ್ರೆ ಮನುಷ್ಯರು ಕೂಡ ಈ ಪ್ಲಾನೆಟ್ ಅಲ್ಲಿ ಬಂದು ವಾಸ ಮಾಡಬಹುದು ಅಂತ ಇವರೆಲ್ಲ ಫುಲ್ ಖುಷಿಯಲ್ಲಿ ಕುಣಿದಾಡ್ಬೇಕಾದ್ರೆ ಡೇವಿಸ್ ಸುಮ್ನೆ ಇಲ್ದಲೆ ಇದರ ಆಳ ಎಷ್ಟಿದೆ ಅಂತ ನೋಡೋಕೆ ಒಂದು ಕಲ್ಲನ್ನ ಒಳಗೆ ಬಿಸಾಕ್ತಾಗ ಅದು ತುಂಬಾನೇ ವೇಗವಾಗಿ ಒಳಗಿಂದ ವಾಪಸ್ ಬಂದು ಡೇವಿಸ್ ನ ಮುಖಕ್ಕೆ ಅಪ್ಪಳಿಸುತ್ತೆ. ಇದರಿಂದ ಇವನ ಹೆಲ್ಮೆಟ್ ಹೊಡೆದೋಗಿ ಒಳಗಿದ್ದ ತಲೆ ಕೂಡ ಒಡೆದೋಗುತ್ತೆ. ನಂತರ ಈ ಬಾವಿಯ ರೀತಿ ಇರೋ ಸ್ಟ್ರಕ್ಚರ್ ಗಳ ಒಳಗಿಂದ ಸಿಡಿಲು ಮೋಡಗಳೆಲ್ಲ ಹೊರಗೆ ಬರ್ತಾ ಇದೆ. ಇದೇ ರೀತಿ ಏಲಿಯನ್ ಜೀವಿಗಳು ವಾತಾವರಣವನ್ನ ಸೃಷ್ಟಿಸೋದು. ಮತ್ತೆ ಡೇವಿಸ್ ನ ಕೊಂದಿದ್ದು ಕೂಡ ಏಲಿಯನ್ ಗಳೇ ಸ್ನೇಹಿತರೆ. ಯಾಕೆ ಅಂತ ಮುಂದೆ ಗೊತ್ತಾಗುತ್ತೆ. ಇಷ್ಟೆಲ್ಲ ವಿಡಿಯೋ ಅಲ್ಲಿ ನೋಡಿ ನಡೆದಿದ್ದೆಲ್ಲ ರಿಯಾಗೂ ನೆನಪಾಗುತ್ತೆ. ಇದೇ ಸಮಯಕ್ಕೆ ಇಲ್ಲಿಗೆ ಬ್ರಯಾನ್ ಬಂದಾಗ ಇವಳು ಪ್ರಶ್ನೆ ಮಾಡ್ತಾಳೆ, ಡೇವಿಸ್ ಹೇಗೆ ಪ್ರಾಣ ಕಳ್ಕೊಂಡ ಅಂತ ನಿನಗೆ ಗೊತ್ತಿತ್ತು, ನೀನೇ ನಮ್ಮನ್ನ ಈ ಎಮಿಷನ್ಸ್ ಬರ್ತಾ ಇರೋ ಜಾಗಕ್ಕೆ ಕಳ್ಸಿದ್ದೆ, ಏನು ಗೊತ್ತೇ ಇಲ್ಲ ಅನ್ನೋ ಹಾಗೆ ನಾಟಕ ಯಾಕೆ ಆಡ್ತಿದ್ಯಾ ಅಂದಾಗ ಅಲ್ಲಿಗೆ ನಾನು ನಿಮ್ಮನ್ನ ಕಳ್ಸಿದ್ದೆ ಅಷ್ಟೇ, ಅಲ್ಲಿ ಏನಾಯ್ತು ಅಂತ ನನಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ನಾನು ನಿಮ್ಮನ್ನ ಅಲ್ಲಿಗೆ ಕಳ್ಸಿರೋ ವಿಷಯ ನಿನಗೆ ಹೇಳಿದ್ದಿದ್ರೆ
ಹೇಳಿದ್ರೆ ನೀನು ಸುಮ್ನೆ ಇರ್ತಿದ್ದ, ಈಗ್ಲೇ ಇಲ್ಲಿ ಏನಾಯ್ತು ಅನ್ನೋದು ತಿಳ್ಕೋಬೇಕು ಅಂತ ಹೇಳಿ ನನ್ ತಲೆ ತಿಂತಾ ಇದ್ಯಾ. ಇನ್ನ ಆ ವಿಷಯ ಹೇಳಿದಿದ್ರೆ ಕತೆ ಮುಗೀತಿತ್ತು. ಪ್ಲಾನೆಟ್ ಇಂದ ಹೊರಗೆ ಹೋಗೋವರೆಗೂ ಸ್ವಲ್ಪ ಬಾಯಿ ಮುಚ್ಕೊಂಡು ಇರೋಕಾಗಲ್ವಾ ಅಂತ ಬ್ರಯಾನ್ ಹೇಳ್ದಾಗ ರಿಯಾ ಹೇಳ್ತಾಳೆ, ಇಲ್ಲ ಇರಕ್ಕಾಗಲ್ಲ, ಯಾಕಂದ್ರೆ ನಾನೇ ಕೆವಿನ್ ಮತ್ತೆ ಆಡಿನ ಸಾಯಿಸಿದ್ದು. ಕ್ಲಾರ್ಕ್ ಕತೆ ಏನಾಯ್ತು ಗೊತ್ತಿಲ್ಲ, ನಾನ್ ಯಾಕೆ ಕೊಲೆ ಮಾಡ್ದೆ ಅನ್ನೋದು ನನಗೆ ಗೊತ್ತಾಗ್ಲೇಬೇಕು ಅಂತ. ಮತ್ತೆ ಇವಳನ್ನ ಬ್ರಯಾನ್ ಕನ್ವಿನ್ಸ್ ಮಾಡೋಕೆ ಶುರು ಮಾಡ್ತಾನೆ. ನೀನು ಯಾರನ್ನ ಸಾಯಿಸಿದ್ರು ಪರವಾಗಿಲ್ಲ, ಯಾಕೆ ಸಾಯಿಸ್ದೆ ಅಂತ ನಿನ್ಗೆ ನೆನಪಿಲ್ದೇ ಇದ್ರು ಪರವಾಗಿಲ್ಲ, ನೀನು ಅದರ ಜೊತೆನೆ ಬದುಕೋದು ಒಳ್ಳೆಯದು. ಈ ಏಲಿಯನ್ ಟೆಕ್ನಾಲಜಿಯನ್ನ ಉಪಯೋಗಿಸ್ಕೊಂಡು ಮನುಷ್ಯರನ್ನ ಕಾಪಾಡಬಹುದು, ಅದಕ್ಕೆ ನಾವು ಪ್ರಾಮುಖ್ಯತೆ ಕೊಡ್ಬೇಕಲ್ವಾ ಅಂತ ಹೇಳ್ತಾನೆ. ಹಾಗಾಗಿ ಇವಳು ಕೂಡ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಪ್ಲಾನೆಟ್ ನ ಹೊರಗೆ ಆರ್ಬಿಟಲ್ ಸ್ಪೇಸ್ ಕ್ರಾಫ್ಟ್ ಗೆ ಹೋಗೋಕೆ ರೆಡಿ ಆಗ್ಬೇಕಾದ್ರೆ ಸಡನ್ ಆಗಿ ಇವಳಿಗೆ ಆದಿ ಸಾವನ್ನಪ್ಪಿದ್ದು ಹೇಗೆ ಅನ್ನೋದು ನೆನಪಾಗುತ್ತೆ. ಆದಿ ಕೂಡ ಯಾವ್ದೋ ಪ್ಯಾರಾಸೈಟ್ ಇಂದ ಇನ್ಫೆಕ್ಟ್ ಆಗಿ ರಾಕ್ಷಸನ ರೀತಿ ರಿಯಾ ಮೇಲೆ ಲ್ಯಾಬ್ ಅಲ್ಲಿ ದಾಳಿ ಮಾಡಿರ್ತಾನೆ. ರಿಯಾ ತುಂಬಾನೇ ಕಷ್ಟಪಟ್ಟು ಇವನ ಜೊತೆ ಫೈಟ್ ಮಾಡಿ ಕೊನೆಗೆ ಬೇರೆ ದಾರಿ ಇಲ್ಲದೆ ಕತ್ತರಿಯಿಂದ ಒಂದೇ ಸಮ ಚುಚ್ಚಿ ಸಾಯಿಸಿರ್ತಾಳೆ. ಇಲ್ಲಿ ಸ್ನೇಹಿತರೆ ಈ ಮೂವಿಗೆ ಸಂಬಂಧಪಟ್ಟ 2 ಫ್ಯಾಕ್ಟ್ಸ್ ನಿಮಗೆ ಹೇಳ್ಬಿಡ್ತೀನಿ. ಈ ಮೂವಿಯಲ್ಲಿ ಡೇವಿಸ್ ಕ್ಯಾರೆಕ್ಟರ್ ಮಾಡಿರೋದು ಈ ಮೂವಿಯ ಡೈರೆಕ್ಟರ್ ಫ್ಲೈಯಿಂಗ್ ಲೋಟಸ್ ಅವರು. ಮತ್ತೆ ಆಡಿನ ಕ್ಯಾರೆಕ್ಟರ್ ಮಾಡಿರೋದು ಕೇವಲ ಇಂಡೋನೇಷಿಯಾ ಅಷ್ಟೇ ಅಲ್ಲ, ಇಡೀ ವರ್ಲ್ಡ್ ಅಲ್ಲೇ ಇರೋ ಒನ್ ಆಫ್ ದ ಬೆಸ್ಟ್ ಆಕ್ಷನ್ ಮೂವಿ ಸೀರೀಸ್ ಆಗಿರೋ ದ ರೇಡ್ ಮೂವೀಸ್ ಅಲ್ಲಿ ಆಕ್ಟ್ ಮಾಡಿರೋ ಇಕೋ ಉವೇಸ್ ಅವರು. ರೇಡ್ ಮೂವೀಸ್ ಅಲ್ಲಿ ಇವರ ಆಕ್ಷನ್ ನೋಡಿದ್ರೆ ಫ್ಯಾನ್ ಆಗೋಗ್ತಿರೋ ಸ್ನೇಹಿತರೆ. ರೇಡ್ ಮೂವಿನ ಯಾರಾದ್ರೂ ನೋಡಿದ್ರೆ ಕಮೆಂಟ್ಸ್ ಅಲ್ಲಿ ಮರಿದೆ ತಿಳಿಸಿ. ಸೊ ಈಗ ಸ್ಟೋರಿ ಕಡೆ ವಾಪಸ್ ಬರೋಣ. ಇದು ಇವಳಿಗೆ ನೆನಪಾಗ್ತಿದ್ದಂಗೆ ಬ್ರಯಾನ್ಗೆ ವಿಷ ಹೇಳೋಕೆ ಬರ್ತಾಳೆ, ಆಡಿ ಕೂಡ ಇನ್ಫೆಕ್ಟ್ ಆಗಿದ್ದ ಅಂತ. ಆದ್ರೆ ಇಲ್ಲಿ ಒಂದು ಕ್ಯಾಬಿನ್ ಅಲ್ಲಿ ಕ್ಲಾರ್ಕ್ ಇರೋದನ್ನ ನೋಡಿ ಇವಳು ಹೆದರ್ಕೊಂಡು ಸಣ್ಣ ಚೇಂಬರ್ ಒಳಗೆ ಬರ್ತಾಳೆ. ಇವಳು ಹೆದರ್ಕೊಂಡಿರೋದಕ್ಕೆ ಕಾರಣ ಏನಂದ್ರೆ ಎಲ್ಲಿ ಕ್ಲಾರ್ಕ್ ಕೂಡ ಇನ್ಫೆಕ್ಟ್ ಆಗಿದ್ದಾಳೋ ಅಂತ. ಅದಕ್ಕೆ ಮೊದಲೇ ಕೈಯಲ್ಲಿ ಫ್ಲೇಮ್ ಗನ್ ಇಟ್ಕೊಂಡಿದ್ದಾಳೆ. ಈ ಸಣ್ಣ ಕ್ಯಾಬಿನ್ ಅಲ್ಲಿ ಮುಂದೆ ನಡ್ಕೊಂಡು ಹೋಗ್ಬೇಕಾದ್ರೆ ಇಲ್ಲೇ ಬ್ರಯಾನ್ ನ ಡೆಡ್ ಬಾಡಿ ಇದೆ. ಇವನನ್ನ ನೋಡಿ ಕ್ಲಾರ್ಕ್ ಸಾಯಿಸಿದಾಳೆ ಅಂತ ಇವಳು ಅನ್ಕೊಂಡು ಕ್ಲಾರ್ಕ್ ಮೇಲೆ ದಾಳಿ ಮಾಡೋಕೆ ಬರ್ತಾಳೆ. ಕ್ಲಾರ್ಕ್ ನ ದೇಹಕ್ಕೆ ಅವಳು ಫ್ಲೇಮ್ ಗನ್ ಇಂದ ಬೆಂಕಿ ಹಚ್ಚಿದಾಗ ಫೈರ್ ಎಕ್ಸ್ಟಿಂಗ್ವಿಷರ್ ನ ಹೊಡೆದಾಕಿ ಕ್ಲಾರ್ಕ್ ಬೆಂಕಿ ಆರಿಸ್ಕೊಂತಾಳೆ. ಆಮೇಲೆ ಇಬ್ರು ಹೊಡೆದಾಡ್ಕೊಂಡು ಬಾತ್ರೂಮ್ ಗೆ ಬಂದಾಗ ಸ್ಪೇಸ್ ಸೂಟ್ ನ ಹೆಲ್ಮೆಟ್ ಒಳಗೆ ರಿಯಾ ನೀರು ತುಂಬೋಕೆ ಶುರು ಮಾಡ್ತಿದ್ದಂಗೆ ಕ್ಲಾರ್ಕ್ ಗೆ ಉಸಿರಾಡೋಕಾಗದೆ ಸಾವನ್ನಪ್ತಾಳೆ. ತಕ್ಷಣ ಇವಳ ಬಾಡಿಯನ್ನ ಎಳ್ಕೊಂಡ್ ಬಂದು ಮೆಡ್ ಬಾಟಲ್ ಸ್ಕ್ಯಾನ್ ಮಾಡಿ ನೋಡಿದಾಗ ಶಾಕಿಂಗ್ ವಿಷಯ ಗೊತ್ತಾಗೋದೇನಂದ್ರೆ ಕ್ಲಾರ್ಕ್ ಯಾವುದೇ ಪ್ಯಾರಾಸೈಟ್ ಇಂದ ಇನ್ಫೆಕ್ಟ್ ಆಗಿಲ್ಲ. ಇವಳು ಇನ್ಫೆಕ್ಟ್ ಆಗಿದ್ದಾಳೆ ಅಂತ ಅನ್ಕೊಂಡೆ ರಿಯಾ ಕ್ಲಾರ್ಕ್ ನ ಸಾಯಿಸಿದ್ದು. ಈಗ ತಕ್ಷಣ ಬ್ರಯಾನ್ ನ ಲ್ಯಾಂಡರ್ ಹತ್ರ ಬರ್ತಾಳೆ ವಾಪಸ್ ಆರ್ಬಿಟಲ್ ಸ್ಪೇಸ್ ಕ್ರಾಫ್ಟ್ ಗೆ ಹೋಗೋಕೆ ಅಂತ. ಆದ್ರೆ ಲ್ಯಾಂಡರ್ ಸರಿಯಾಗಿ ವರ್ಕ್ ಆಗ್ತಿಲ್ಲ. ಇದರಿಂದ ಇವಳಿಗೆ ಟೆನ್ಷನ್ ಆಗೋಕೆ ಶುರು ಆಗುತ್ತೆ. ತಕ್ಷಣ ವಾಪಸ್ ಸ್ಪೇಸ್ ಶಿಪ್ ಗೆ ಬಂದು ಕತ್ತಿಗೆ ಆ ಮೆಡಿಕಲ್ ಪ್ಯಾಚ್ ನ ಹಾಕೊಂತಿದ್ದಂಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ನಂತರ ಚೇಂಬರ್ ಅಲ್ಲಿ ಬಿದ್ದಿದ್ದ ಬ್ರಯಾನ್ ನ ಡೆಡ್ ಬಾಡಿ ಎತ್ಕೊಂಡ್ ಬಂದು ಸ್ಕ್ಯಾನ್ ಮಾಡಿದಾಗ ಇವನ ತಲೆಗೆ ಬಲವಾದ ಏಟು ಬಿದ್ದಿರೋದ್ರಿಂದ ಸಾವಾಗಿದೆ. ಈ ವಿಷಯನೋ ಗೊತ್ತಾಗುತ್ತೆ, ಆದ್ರೆ ಆಶ್ಚರ್ಯ ಅನ್ಸಲ್ಲ. ಆದ್ರೆ ತಲೆ ಕೆಡೋ ವಿಷಯ ಏನಂದ್ರೆ ಇವನು ಸಾವನ್ನಪ್ಪಿ 51 ಗಂಟೆಗಳಾಗೋಗಿದೆ. ರಿಯಾ ಜೊತೆ ಹೆಚ್ಚು ಕಡಿಮೆ ಅಂದ್ರೂ 1 ಗಂಟೆ ಹಿಂದೆನೆ ಇವನು ಮಾತಾಡ್ತಿದ್ದವನು 2 ದಿನಗಳ ಹಿಂದೆನೆ ಸಾವನ್ನಪ್ಪಿರೋದಾಗಿ ಈ ಮೆಡ್ಬಾಟ್ ಹೇಳ್ತಾ ಇದೆ. ಏನಾಗ್ತಿದೆ ಇಲ್ಲಿ ಅಂತ ಇವಳು ತುಂಬಾನೇ ತಲೆ ಕೆಡ್ಸ್ಕೊಂಡಿದ್ದಾಗ ಇವಳ ಮುಂದೆ ಮತ್ತೆ ಬ್ರಯಾನ್ ನಡ್ಕೊಂಡು ಬರ್ತಾನೆ. ಇಲ್ಲಿವರೆಗೂ ಇವಳಿಗೆ ಕಾಣಿಸ್ತಿದ್ದ ಬ್ರಯಾನ್ ನಿಜವಾಗ್ಲೂ ಇರ್ಲೇ ಇರ್ಲಿಲ್ಲ ಸ್ನೇಹಿತರೆ. ಇವಳ ದೇಹದಲ್ಲಿ ಇರೋ ಪ್ಯಾರಾಸೈಟ್ ಇವಳಿಗೇನೆ ಭ್ರಮೆ ಉಂಟಾಗೋ ಹಾಗೆ ಮಾಡ್ತಿತ್ತು. ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಇವಳು ತನ್ನ ರೀತಿನೇ ನಡ್ಕೊಂತ ಇರೋ ಕಪ್ಪು ಆಕೃತಿನ ನೋಡಿದ್ಲಲ್ಲ, ಅದು ಕೂಡ ಇವಳ ಭ್ರಮೆನೇ ಆಗಿತ್ತು. ಇವಳನ್ನ ಕೂಡ ಒಂದು ಏಲಿಯನ್ ಪ್ಯಾರಾಸೈಟ್ ಇನ್ಫೆಕ್ಟ್ ಮಾಡಿದೆ, ಇವಳ ಮೆದುಳನ್ನ ಸೇರಿದೆ. ಈಗ ಪ್ಯಾರಾಸೈಟೇ ರಿಯಾಗೆ ಎಲ್ಲ ನೆನಪಾಗೋ ಹಾಗೆ ಮಾಡುತ್ತೆ. ಏನಾಗಿರುತ್ತೆ ಅಂದ್ರೆ ಡೇವಿಸ್ ಸಾವನ್ನಪ್ಪಿದ ನಂತರ ಎಲ್ಲರೂ ಗ್ರೌಂಡ್ ಸ್ಟೇಷನ್ ಗೆ ವಾಪಸ್ ಬಂದಿದ್ದಾಗ ಇಡೀ ಸ್ಟೇಷನ್ ನ ಒಳಗೆ ಪ್ಯಾರಾಸೈಟ್ ಗಳು ಹರಡ್ಕೊಂಡಿರೋದು ಗೊತ್ತಾಗುತ್ತೆ. ಇದೇ ಸಮಯಕ್ಕೆ ಆರ್ಬಿಟಲ್ ಸ್ಪೇಸ್ ಕ್ರಾಫ್ಟ್ ಅಲ್ಲಿ ಇದ್ದ ಬ್ರಯಾನ್ ಗ್ರೌಂಡ್ ಸ್ಟೇಷನ್ ನಿಂದ ಯಾವುದೇ ಸಿಗ್ನಲ್ ಬರ್ತಿಲ್ಲ ಅಂತ ಹೇಳಿ ಲ್ಯಾಂಡರ್ ಅಲ್ಲಿ ಇವರ ಹತ್ರ ಬಂದಾಗ ಎಲ್ಲರೂ ಹೇಳ್ತಾರೆ ಈ ಪ್ಯಾರಾಸೈಟ್ ಗಳು ನಮಗೆ ಏನಾದ್ರೂ ಮಾಡೋ ಅಷ್ಟರಲ್ಲಿ ಇಲ್ಲಿಂದ ಹೊರಡಬೇಕು ಅಂತ. ಯಾಕಂದ್ರೆ ಪ್ಯಾರಾಸೈಟ್ ಗಳು ಮೊದಲು ಯಾವ್ದಾದ್ರು ಜೀವಿಗಳ ದೇಹಕ್ಕೆ ಅಟ್ಯಾಚ್ ಆಗ್ತವೆ, ಇಲ್ಲ ದೇಹದ ಒಳಗೆ ಸೇರ್ಕೊಂಡು ಆ ಜೀವಿಯ ಪೌಷ್ಟಿಕಾಂಶವನ್ನ ಹೀರ್ಕೊಂಡು ಬೆಳೀತಾ ಹೋಗ್ತವೆ. ಈ ಪ್ಯಾರಾಸೈಟ್ ಗಳು ಯಾವ ರೀತಿ ದಾಳಿ ಮಾಡ್ತವೆ ಗೊತ್ತಿಲ್ಲ ಅಂತ ತಕ್ಷಣ ಎಲ್ಲರೂ ಹೊರಟಾಗ ರಿಯಾನೇ ಇದಕ್ಕೆ ಒಪ್ಪಲ್ಲ. ನಮಗೆ ಬೇಕಾಗಿರೋ ರೀತಿ ವಾತಾವರಣವನ್ನ ಸೃಷ್ಟಿ ಮಾಡೋ ಟೆಕ್ನಾಲಜಿ ಸಿಕ್ಕಿದೆ, ಇದರಿಂದ ನಾವು ಓಡ್ ಹೋಗೋದು ಬೇಡ, ಭೂಮಿಯಲ್ಲಿ ವಿಷಗಾಳಿ ಉಸಿರಾಡಿ ಸಾಕಾಗಿದೆ, ಈ ಟೆಕ್ನಾಲಜಿಯಿಂದ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದಾಗ ಎಲ್ಲರೂ ಇಲ್ಲೇ ಉಳ್ಕೊಂತಾರೆ. ರಿಯಾ ಇಷ್ಟಕ್ಕೆ ಸುಮ್ಮನಾಗಲ್ಲ. ಯಾರಿಗೂ ಕಾಣ್ದಂಗೆ ಒಂದು ಪ್ಯಾರಾಸೈಟ್ ನ ಹಿಡ್ಕೊಂಡು ಬಂದು ಲ್ಯಾಬ್ ಅಲ್ಲಿ ಮೈಕ್ರೋಸ್ಕೋಪ್ ಕೆಳಗೆ ಇಟ್ಟು ಸ್ಟಡಿ ಮಾಡ್ಬೇಕಾದ್ರೆ ಈ ಏಲಿಯನ್ ಪ್ಯಾರಾಸೈಟ್ ಗಳು ಸೆಲ್ಫ್ ರೆಪ್ಲಿಕೇಟ್ ಮಾಡ್ಕೊಳ್ಳೋ ಕ್ಷಮತೆ ಹೊಂದಿದವೆ ಅಂತ ಗೊತ್ತಾಗುತ್ತೆ. ಅಂದ್ರೆ ತಮ್ಮದೇ ಆದ ಇನ್ನೊಂದು ಕಾಪಿಯನ್ನ ಮಾಡ್ಕೊಳ್ಳೋ ಶಕ್ತಿ. ಇದೇ ಒಂದು ಪ್ಯಾರಾಸೈಟ್ ಡಿವೈಡ್ ಆಗಿ ತನ್ನ ಇನ್ನೊಂದು ಕಾಪಿನ ಸೃಷ್ಟಿ ಮಾಡುತ್ತೆ.
ಇದನ್ನ ನೋಡ್ಬೇಕಾದ್ರೆ ಆಡಿ ಬಂದು ಏನ್ ಮಾಡ್ತಿದ್ಯಾ ಅಂತ ರಿಯಾಗೆ ಕೇಳಿದಾಗ ಸಣ್ಣ ಗ್ಲಾಸ್ ಬಾಕ್ಸ್ ಅಲ್ಲಿ ಈ ಪ್ಯಾರಾಸೈಟ್ ನ ಹಾಕ್ತಾಳೆ. ಆದ್ರೆ ಪ್ಯಾರಾಸೈಟ್ ಬಾಕ್ಸ್ ನ ಹೊಡೆದಾಕೊಂಡು ಹೊರಗೆ ಬಂದು ಆಡಿಯ ಮೂಗಿನ ಒಳಗಿಂದ ಇವನ ದೇಹ ಸೇರ್ತಿದ್ದಂಗೆ ಇಲ್ಲೇ ಇವನು ಜಾಂಬಿಯ ರೀತಿ ಬದಲಾಗೋಕೆ ಶುರು ಮಾಡ್ತಾನೆ. ನಂತರ ರಿಯಾ ಮೇಲೆ ಅಟ್ಯಾಕ್ ಮಾಡಿದಾಗ ಇವಳು ಇವನಿಂದ ತಪ್ಪಿಸ್ಕೊಳ್ಳೋಕೆ ತನ್ನನ್ನ ಕಾಪಾಡ್ಕೊಳ್ಳೋಕೆ ಕತ್ತರಿಯಿಂದ ಇವನ ದೇಹಕ್ಕೆ ಚುಚ್ತಾಳೆ. ಆದ್ರೂ ಕೂಡ ಇವನಿಗೆ ಏನು ಆಗಲ್ಲ. ಕೆವಿನ್ ಇವನನ್ನ ತಡೆಯೋಕೆ ಬಂದಾಗ ಆಡಿ ತನ್ನ ಫೈಟಿಂಗ್ ಸ್ಕಿಲ್ಸ್ ನ ತೋರಿಸ್ತಾನೆ. ಎಲ್ಲರಿಗೂ ಇವನು ಹೊಡಿಬೇಕಾದ್ರೆ ರಿಯಾ ಕೆವಿನ್ ಗೆ ಕಟರ್ ಕೊಟ್ಟಾಗ ಆ ಕಟರ್ ಇಂದ ಕೆವಿನ್ ಆಡಿಯ ಕತ್ತನ್ನ ಕುಯ್ದು ಬಿಡ್ತಾನೆ. ಇದರಿಂದ ಪ್ಯಾರಾಸೈಟ್ ಆಡಿಯ ಬಾಯಿಂದ ಹೊರಗೆ ಬಂದು ಕೆವಿನ್ ನ ಕಿವಿಯಿಂದ ಇವನ ದೇಹ ಸೇರುತ್ತೆ. ಈಗ ಕೆವಿನ್ ಶುರು ಹಚ್ಕೊಂತಾನೆ. ಕ್ಲಾರ್ಕ್ ಸ್ಪೇಸ್ ಸೂಟ್ ನ ಹಾಕೊಂಡು ರಿಯಾನ ಕೂಡ ಇಲ್ಲಿಂದ ಕರ್ಕೊಂಡು ಹೋಗೋಕೆ ಬಂದಿದ್ದಾಳೆ. ಆದ್ರೆ ಕೆವಿನ್ ಕ್ಲಾರ್ಕ್ ನ ಹಿಡ್ಕೊಂಡು ಇವಳ ಹೆಲ್ಮೆಟ್ ನ ಕೈಯಿಂದಾನೆ ಹೊಡೆದಾಕಿ ಇವಳನ್ನ ಕೂಡ ಇನ್ನೇನು ಸಾಯಿಸ್ದ ಅನ್ನೋಷ್ಟರಲ್ಲಿ ಬ್ರಯಾನ್ ನ ಕೆವಿನ್ ನೋಡ್ತಾನೆ. ಬ್ರಯಾನ್ ಆ ಸಣ್ಣ ಚೇಂಬರ್ ಒಳಗೆ ತಪ್ಪಿಸ್ಕೊಂಡು ಓಡ್ ಹೋಗ್ಬೇಕಾದ್ರೆ ಕೆವಿನ್ ಕಬ್ಬಿಣದ ರಾಡ್ ಇಂದ ಇವನ ತಲೆ ಹೊಡೆದಾಕಿ ಸಾಯಿಸ್ತಾನೆ. ಇದೇ ಗ್ಯಾಪ್ ಅಲ್ಲಿ ರಿಯಾ ಮೊದ್ಲು ಇನ್ನೂ ಬದುಕಿರೋ ಕ್ಲಾರ್ಕ್ ಗೆ ಹೊಸ ಹೆಲ್ಮೆಟ್ ಹಾಕಿ ಗ್ರೌಂಡ್ ಸ್ಟೇಷನ್ ಇಂದ ಬ್ರಯಾನ್ ತಂದಿರೋ ಲ್ಯಾಂಡರ್ ಹತ್ರ ಹೋಗು, ನಾನು ಕೂಡ ಬರ್ತೀನಿ ಅಂತ ಕಳಿಸಿ ಇವಳು ಚಾಕು ಇಂದ ಬಚ್ಚಿಡ್ಕೊಂಡು ಕೆವಿನ್ ಮೇಲೆ ದಾಳಿ ಮಾಡ್ತಾಳೆ. ಕೆವಿನ್ ಗೆ ಚಾಕು ಹಾಕ್ತಿದ್ದಂಗೆ ಇವನ ದೇಹದಲ್ಲಿ ಇದ್ದ ಪ್ಯಾರಾಸೈಟ್ ಈಗ ರಿಯಾಳ ಹಣೆಯಲ್ಲಿ ಗಾಯ ಆಗಿತ್ತಲ್ಲ, ಆ ಗಾಯದ ಮುಖಾಂತರ ಇವಳ ದೇಹ ಸೇರುತ್ತೆ. ನಂತರ ಇವಳು ಪ್ರಜ್ಞೆ ತಪ್ತಾಳೆ. ಆಮೇಲೆ ಏನಾಯ್ತು ಅಂತ ಮೂವಿಯ ಸ್ಟಾರ್ಟಿಂಗ್ ಇಂದ ನೋಡ್ಕೊಂಡು ಬಂದಿದ್ದೀವಿ. ಈಗ ಪ್ಯಾರಾಸೈಟ್ ರಿಯಾಗೆ ಹೇಳುತ್ತೆ, ಈ ಪ್ಲಾನೆಟ್ ನಮ್ದು, ನಮ್ಮ ಇನ್ವೆಸ್ಟ್ಮೆಂಟ್ ಆಗಿದೆ. ನೀವು ಮನುಷ್ಯರು ಇರೋ ಭೂಮಿಯನ್ನೇ ಉಳಿಸ್ಕೊಂಡಲೇ ನಾಶ ಮಾಡಿದ್ದೀರಾ. ಈ ಪ್ಲಾನೆಟ್ ಬಗ್ಗೆ ಗೊತ್ತಾದ್ರೆ ಇಲ್ಲಿಗೂ ಬಂದು ಈ ಪ್ಲಾನೆಟ್ ನ ಕೂಡ ಹಾಳು ಮಾಡ್ತೀರಾ. ಅದಕ್ಕೆ ನಿಮ್ಮನ್ನ ಯಾರನ್ನು ನಾವು ಇಲ್ಲಿಂದ ಹೋಗೋದಕ್ಕೆ ಬಿಡಲ್ಲ. ನಿನ್ನೊಬ್ಬಳನ್ನ ಉಳಿಸ್ಕೊಂಡಿರೋದು ಯಾಕಂದ್ರೆ ನಿನ್ನನ್ನ ನಾವು ಸ್ಟಡಿ ಮಾಡೋಕೆ ಅಂತ ಹೇಳುತ್ತೆ. ಅಂದ್ರೆ ಸ್ನೇಹಿತರೆ, ಇಲ್ಲಿವರೆಗೂ ರಿಯಾ ಬ್ರಯಾನ್ ಅಂತ ನೋಡ್ತಿದ್ದು ಅವಳಿಗೆ ಈ ಪ್ಯಾರಾಸೈಟೇ ತೋರಿಸ್ತಿದ್ದ ಭ್ರಮೆ ಆಗಿತ್ತು. ಜೊತೆಗೆ ಕ್ಲಾರ್ಕ್ ಹೊರಗೆ ಹೋಗಿದ್ದವಳು ಇವಳನ್ನ ಕಾಪಾಡೋಕೆ ಅಂತ ವಾಪಸ್ ಬಂದಿರ್ತಾಳೆ. ಆದ್ರೆ ಇವಳ ಮೈಂಡ್ ಅಲ್ಲಿ ಇರೋ ಪ್ಯಾರಾಸೈಟ್ ಯಾರನ್ನು ಬದುಕೋದಕ್ಕೆ ಬಿಡಬಾರ್ದು ಅಂತ ಇವಳ ಮೈಂಡ್ ಗೆ ಅವಳು ಇನ್ಫೆಕ್ಟ್ ಆಗಿದ್ದಾಳೆ, ಅವಳು ದಾಳಿ ಮಾಡೋಕೆ ಬಂದಿದ್ದಾಳೆ ಅನ್ನೋ ಸಂದೇಶ ಕೊಡುತ್ತೆ. ಹಾಗಾಗಿ ಪಾಪ ಕ್ಲಾರ್ಕ್ ಇವಳು ಯಾಕೆ ನನ್ನ ನೋಡಿ ಹೆದರ್ಕೊಂತಿದ್ದಾಳಲ್ಲ ಅಂತ ಅನ್ಕೊಂಡಿದ್ಲು. ಆಮೇಲೆ ರಿಯಾನೆ ಕ್ಲಾರ್ಕ್ ನ ಸಾಯಿಸ್ಬಿಡ್ತಾಳೆ. ಅದಕ್ಕೆ ಸ್ಕ್ಯಾನಿಂಗ್ ಮಾಡಿ ಆದ್ಮೇಲೆ ಕ್ಲಾರ್ಕ್ ನ ದೇಹದಲ್ಲಿ ಯಾವುದೇ ಪ್ಯಾರಾಸೈಟ್ ಇಲ್ಲ ಅಂತ ಗೊತ್ತಾಗಿದ್ದು. ಮತ್ತೆ ಹಳೇದನ್ನೆಲ್ಲ ಮರ್ತೋಗೋ ಹಾಗೆ ಮಾಡಿದ್ದು ಕೂಡ ಇದೇ ಪ್ಯಾರಾಸೈಟ್. ಈ ವಿಷಯ ಎಲ್ಲ ರಿಯಾಗೆ ಗೊತ್ತಾಗ್ತಿದ್ದಂಗೆ ಈ ಆಟ ಇಲ್ಲಿಗೆ ನಿಲ್ಸ್ಬೇಕು ಅಂತ ಮೆಡ್ಬಾಟ್ ನ ಸಹಾಯದಿಂದ ತನ್ನ ಮೆದುಳಲ್ಲಿ ಇರೋ ಆ ಪ್ಯಾರಾಸೈಟ್ ನ ಸರ್ಜರಿ ಮುಖಾಂತರ ತೆಗ್ಸೋಕೆ ಶುರು ಮಾಡ್ತಾಳೆ. ಮೆಡ್ಬಾಟ್ ಆ ಪ್ಯಾರಾಸೈಟ್ ನ ತೆಗಿಬೇಕಾದ್ರೆ ಇವಳಿಗೆ ಹಳೇದೆಲ್ಲ ನೆನಪಾಗೋಕೆ ಶುರು ಆಯ್ತು. ಇವಳ ನೆನಪುಗಳೆಲ್ಲ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಭೂಮಿ ಯಾವ ರೀತಿ ಆಗಿದೆ ಅಂತ. ಎಲ್ಲೂ ಮರ ಗಿಡಗಳಿಲ್ಲ, ಪೊಲ್ಯೂಷನ್ ಜಾಸ್ತಿ ಆಗಿದೆ. ರಿಯಾ ಮತ್ತೆ ಕೆವಿನ್ ಇಬ್ರು ಮರ ಗಿಡಗಳನ್ನ ಉಳಿಸೋಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಸೊ ಈಗ ಪ್ಯಾರಾಸೈಟ್ ನ ಮೆಡ್ಬಾಟ್ ಹೊರಗೆ ತೆಗಿತಿದ್ದಂಗೆ ಅದು ಸಾವನ್ನಪ್ಪಿರೋ ಬ್ರಯಾನ್ ನ ದೇಹಕ್ಕೆ ಹೋಗಿ ಇವನ ದೇಹವನ್ನ ಕಂಟ್ರೋಲ್ಗೆ ತಗೊಂಡು ಮುಖದ ಭಾಗದಿಂದ ಹೊರಗೆ ಬರುತ್ತೆ. ಮತ್ತೆ ರಿಯಾನ ಕೊಲ್ಲೋಕೆ ನೋಡಿದಾಗ ಹೇಗೋ ಮಾಡಿ ಇವಳು ಫ್ಲೇಮ್ ಗನ್ ಇಂದ ಈ ಪ್ಯಾರಾಸೈಟ್ ನ ಸುಟ್ಟು ಹಾಕಿ ಸೀದಾ ಬ್ರಯಾನ್ ನ ಲ್ಯಾಂಡರ್ ಗೆ ಬರ್ತಾಳೆ. ಬಹಳಷ್ಟು ಪ್ರಯತ್ನಗಳ ನಂತರ ಲ್ಯಾಂಡರ್ ಸ್ಟಾರ್ಟ್ ಆಗುತ್ತೆ. ಹೇಗೋ ಬಚಾವಾದೆ ಅಂತ ಲ್ಯಾಂಡರ್ ಇಂದ ಪ್ಲಾನೆಟ್ ನ ಹೊರಗೆ ಆರ್ಬಿಟಲ್ ಸ್ಪೇಸ್ ಕ್ರಾಫ್ಟ್ ಹತ್ರ ಹೊರಡ್ತಾಳೆ. ಇವಳಿಗೆ ಈಗ ತನ್ನ ಫ್ರೆಂಡ್ಸ್ ಎಲ್ಲ ನೆನಪಾಗ್ತಿದ್ದಾರೆ. ಆದ್ರೆ ಮಿಡ್ ಕ್ರೆಡಿಟ್ ಸೀನ್ ನ ನೋಡಿದ್ರೆ ಇವಳು ಕೂಡ ತನ್ನ ಫ್ರೆಂಡ್ಸ್ ಹತ್ರನೇ ಹೋಗೋ ಹಾಗೆ ಕಾಣ್ತಿದ್ದಾಳೆ. ಯಾಕಂದ್ರೆ ಆರ್ಬಿಟಲ್ ಸ್ಪೇಸ್ ಕ್ರಾಫ್ಟ್ ಮೇಲೂ ಪ್ಯಾರಾಸೈಟ್ ಗಳು ದಾಳಿ ಮಾಡಿ ಸ್ಪೇಸ್ ಕ್ರಾಫ್ಟ್ ನ ತುಂಬಾ ಬೆಳ್ಕೊಂಡಿದ್ದಾವೆ. ಮತ್ತೆ ರಿಯಾಳ ದೇಹದಲ್ಲಿ ಇದ್ದ ಪ್ಯಾರಾಸೈಟ್ ಕೂಡ ಇವಳ ದೇಹದಿಂದ ಹೊರಗೆ ಹೋಗಿರೋ ಹಾಗೆ ಕಾಣ್ತಿಲ್ಲ ಸ್ನೇಹಿತರೆ. ಇವಳು ಮೆಡ್ಬಾಟ್ ಕೈಯಲ್ಲಿ ಸರ್ಜರಿ ಮಾಡಿಸ್ಕೋಬೇಕಾದ್ರೇನೆ ನನಗೆ ಡೌಟ್ ಬಂದಿತ್ತು, ಅಷ್ಟು ಶಕ್ತಿಶಾಲಿ ಆಗಿರೋ ಪ್ಯಾರಾಸೈಟ್ ಇವಳು ಸರ್ಜರಿ ಮಾಡಿಸ್ಕೊಳ್ಳೋವರೆಗೂ ಸುಮ್ನೆ ಇತ್ತಲ್ಲ ಅಂತ. ಅದು ಕೂಡ ನನ್ನ ಪ್ರಕಾರ ಪ್ಯಾರಾಸೈಟ್ ತೋರಿಸಿದ್ದ ಭ್ರಮೆ ಆಗಿತ್ತು ಅಂತ ಕಾಣುತ್ತೆ. ಮತ್ತೆ ಸಾವನ್ನಪ್ಪಿರೋ ಬ್ರಯಾನ್ ನ ದೇಹವನ್ನ ಪ್ಯಾರಾಸೈಟ್ ಕಂಟ್ರೋಲ್ಗೆ ತಗೊಂಡಿದ್ದು ಕೂಡ ಇವಳ ಕಲ್ಪನೆನೇ ಆಗಿರ್ಬೋದು. ಕೊನೆಗೂ ಪ್ಯಾರಾಸೈಟ್ ಗಳೇ ಗೆದ್ವು. ಇಲ್ಲಿಗೆ ಬಂದಿದ್ದವ್ರನ್ನೆಲ್ಲ ಸಾಯಿಸಿದವೆ. ರಿಯಾನ ಕೊಲ್ತಾರೋ ಇಲ್ವೋ ತಮ್ಮ ಎಕ್ಸ್ಪೆರಿಮೆಂಟ್ ಯಾವ್ದಕ್ಕಾದ್ರೂ ಅವಳನ್ನ ಬಳಸ್ಕೊಂತಾರೋ ಗೊತ್ತಾಗಲ್ಲ. ಒಟ್ನಲ್ಲಿ ಇವಳನ್ನ ಭೂಮಿಗೆ ವಾಪಸ್ ಹೋಗೋಕಂತೂ ಬಿಡಲ್ಲ. ಭೂಮಿಯಲ್ಲಿ ಇರೋರ್ಗೆ ಮಿಸ್ ಆಗು ಈ ಏಲಿಯನ್ ಪ್ಯಾರಾಸೈಟ್ ಗಳ ಟೆಕ್ನಾಲಜಿ ಬಗ್ಗೆ ಗೊತ್ತಾದ್ರೆ ಈ ಪ್ಲಾನೆಟ್ ನ ಕೂಡ ನಾಶ ಮಾಡೋಕೆ ಮನುಷ್ಯರು ಓಡ್ ಬರ್ತಾರೆ ಅಂತ. ಈ ರೀತಿ ಆಗೋಕೆ ಏಲಿಯನ್ ಗಳು ಬಿಡೋದಿಲ್ಲ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಈ ಮೂವಿ ನಿಮ್ಗೆ ಹೇಗನಿಸ್ತು ಅಂತ ಸ್ನೇಹಿತರೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.